ಉಪೇಂದ್ರರವರು ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಾ? ಬಾಗಲಕೋಟೆ ಬೈ ಎಲೆಕ್ಷನ್ ಆಗುತ್ತೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಆಗುತ್ತೆ. ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತಾರೆ, ಬಿ ಫಾರಂ ಕೊಡ್ತಾರೆ. ಸ್ವತಃ ಉಪೇಂದ್ರರವರು ಬಿ ಫಾರಂ ಕೊಡ್ತಾರೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ. 2 ಬೈ ಎಲೆಕ್ಷನ್ ಅಲ್ಲಿ ಪ್ರಜಾಕೀಯ ಪಕ್ಷದ ವಿಚಾರಗಳನ್ನು ಜನರಿಗೆ ತಲುಪಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು ಉಪೇಂದ್ರರವರಿಗೆ. ಅವರು ಒಂದು ದಿವಸ ಕೂಡ ಅಲ್ಲಿಗೆ ಬಂದಿಲ್ಲ. ಕೊನೆಯ ಪಕ್ಷ ವಿಡಿಯೋದ ಮೂಲಕವಾದರೂ, ಟ್ವೀಟ್ ಮೂಲಕ ಆದರೂ, ಮೆಸೇಜ್ ಮೂಲಕ ಆದರೂ ಈ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಹಾಕಿ ಅಂತೇಳಿ ಕೇಳ್ಬೋದಾಗಿತ್ತು, ಮಾಡಲಿಲ್ಲ. ಗೊತ್ತಾ, ನಾನು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೆ ಬಿಕಾಸ್ ಈ ಪ್ರಜಾಕೀಯ ಆ್ಯಪ್ ಮಾಡೋಣ ಅಂತ. ಆವಾಗ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದರು, ಅದಕ್ಕೇನು ಇದು ಮಾಡಲಿಲ್ಲ, ಪಬ್ಲಿಸಿಟಿನೂ ಏನೂ ಮಾಡಿರಲಿಲ್ಲ. ನಿಂತ್ಕೊಂತೀವಿ ಸುಮ್ಮನೆ ಸರ್, ಯಾರೂ ನಿಂತ್ಕೊಳ್ಳದೆ ಇರಬಾರ್ದು ಅಂತ ನಿಂತ್ಕೊಂಡ್ರೆ ಅಷ್ಟೇ. ಯಾಕಂದರೆ ಬೈ ಎಲೆಕ್ಷನ್ ಯಾರೋ ನಿಂತಿದ್ದಾರೆ, ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದರು, ಅದಕ್ಕೋಸ್ಕರ ನಾನು ಕೊಟ್ಟೆ. ಯಾಕಂದರೆ ಅದಾಗಿ 3 ದಿನಕ್ಕೆ ಆ್ಯಪ್ ರಿಲೀಸ್ ಮಾಡಿದೆ. ಈ ಆ್ಯಪ್ ಆಗಿದ್ದರೆ ಅವ್ರಿಗೆ ಅದನ್ನು ಕೊಡ್ತಿರ್ಲಿಲ್ಲ, ಈ ಆ್ಯಪಲ್ಲೇ ಬನ್ನಿ ಅಂತಿದ್ದೆ. ರಾಜ್ಯಾದ್ಯಂತ ಇರುವಂತಹ ಪ್ರಜಾಕೀಯದ ಕಾರ್ಮಿಕರು ಅಂತ ಏನು ಹೇಳ್ತೀವಲ್ಲ, ಆ ಕಾರ್ಮಿಕರನ್ನು ಕರೆಸಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿಸ್ಬೇಕಾಗಿತ್ತು. ಮಾಡಿದ್ರ ಒಂದು ಒಳ್ಳೆಯ ಅವಕಾಶ ಅಲ್ವಾ? 224 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಬಂದಾಗ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಬೈ ಎಲೆಕ್ಷನಲ್ಲಿ ಹೆಚ್ಚು ನಗರ ಪ್ರದೇಶಗಳನ್ನು ಹೊಂದಿರುವಂತಹ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಇವರು ತಲುಪಬಹುದಾಗಿತ್ತು, ತಲುಪಲಿಲ್ಲ. ಗ್ಯಾರಂಟಿ ನ್ಯೂಸ್ನಲ್ಲಿ ಹೇಳ್ತಾರೆ, ನನಗೆ ಆ್ಯಪ್ ಬಿಡುಗಡೆ ಸಮಯದಲ್ಲಿ ಅದರ ಬ್ಯುಸಿಯಾಗಿದ್ದೆ, ಅದರಿಂದ ಹೋಗಲಿಲ್ಲ. ಒಂದು ಆ್ಯಪ್ ರೆಡಿ ಮಾಡ್ಕೊಳ್ಳೋದಕ್ಕೆ ಬ್ಯುಸಿಯಾಗಿದ್ದೆ ಅಂತ ಹೇಳ್ತಾರಲ್ಲ. ಯಾರೋ ಬಂದರು, ನಾನು ನಿಂತ್ಕೊಳ್ತೀನಿ ಅಂತಂದರು, ಹೋಗ್ಲಿ ನಿಂತ್ಕೊಳ್ಳಿ, ಖಾಲಿ ಬಿಡಬಾರ್ದು ಅಂತ ನಿಂತ್ಕೊಳ್ಳಿ ಅಂತ ಹೇಳಿದೆ ಅಂತಾರಲ್ಲ. ಒಬ್ಬೊಬ್ಬ ಅಭ್ಯರ್ಥಿ ಅಲ್ಲಿ ಏನು ಡೆಪಾಸಿಟ್ ಫೀಸು ಅಂತ ಕಟ್ತಾರಲ್ಲ, ಪ್ರಚಾರಕ್ಕೆ ಅಂತ ಬಳಸ್ಕೊಳ್ತಾರಲ್ಲ. ಇವತ್ತು ಬಾಗಲಕೋಟೆನಲ್ಲಿ ಅಂತೋಷ್ ಸವಾಸೆ ಅಂತೇಳಿ 520 ಓಟ್ಗಳನ್ನು ತೆಗೆದುಕೊಳ್ತಾರೆ. 521 ಓಟ್ಗಳನ್ನು ಒಂದು 10 ವರ್ಷಗಳ ಒಂದು ರಾಜಕೀಯ ಪಕ್ಷ ಅಭ್ಯರ್ಥಿ 521 ಮತಗಳನ್ನು ಪಡಿತಾರೆ. ಅದೇ ರೀತಿ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಪಡೆಯುವ ಮತ 157. 2 ಲಕ್ಷಕ್ಕಿಂತ ಹೆಚ್ಚು ಮತದಾರರಿರುವಂತಹ ಕ್ಷೇತ್ರಗಳಲ್ಲಿ ಇವರು ಪಡೆದಿರುವಂತಹ ಮತಗಳು 521, 157. ಇದರ ಬಗ್ಗೆ ಸಂಸ್ಥಾಪಕ ಅಧ್ಯಕ್ಷ ಉಪೇಂದ್ರರವರಿಗೆ ಒಂದು ಚೂರು ಬೇಜಾರಿಲ್ಲ. ಇವರು ಈ ರೀತಿಯಾದಂಥ ಹೇಳಿಕೆ ಕೊಡ್ತಾರೆ. ಯಾಕೆ ಉಪೇಂದ್ರರವ್ರ ಮುನ್ನೆಲೆಗೆ ಬಂದರು? ನಾವು ಪ್ರಜಾಕೀಯದ ವಿರೋಧಿಗಳಲ್ಲ, ನಮಗೆ ಪ್ರಜಾಕೀಯದಂತಹ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತು ಹಾಕಬೇಕು. ಕಾಂಗ್ರೆಸ್, BJP, JDS ಇಂತಹ ಭ್ರಷ್ಟ ಪಕ್ಷಗಳನ್ನು ಕಿತ್ತು ಬಿಸಾಕಬೇಕು, ಪ್ರಜಾಕೀಯ ಅಧಿಕಾರಕ್ಕೆ ಬರಬೇಕು ಅಂತಂದಾಗ ನಾವು ಸಹ ಪ್ರಜಾಕೀಯ ಪ್ರಾರಂಭದಲ್ಲಿ ನಾವು ಸಹ ಉತ್ಸಾಹದಿಂದ ನಮ್ಮ ಸಲಹೆಗಳನ್ನು ಬುಕ್ ಮೂಲಕ ಅವರನ್ನು ಕಳಿಸ್ಕೊಟ್ಟಿರುತ್ತಿದೆ. ಬದಲಾವಣೆ ಬೇಕು, ಬದಲಾವಣೆಗೋಸ್ಕರ ಯಾರಾದರೂ ಬರ್ತಾರಾ ಅಂತ ಕಾಯ್ಕೊಂಡು ಕೂತ್ಕೊಂಡ್ವಿ, ಆದರೆ ಬರಲಿಲ್ಲ. 2014ರಲ್ಲಿ UPA 1, UPA 2 ಅದರ ಭ್ರಷ್ಟಾಚಾರ ಆಗೋಗಿದೆ. ನರೇಂದ್ರ ಮೋದಿ ಅವರು ಬದಲಾವಣೆ ಮಾಡಿಬಿಡ್ತಾರೆ, ಏನು ಗುಜರಾತ್ನಲ್ಲಿ ದೊಲೋರಾ ಸಿಟಿ, ಗಿಫ್ಟ್ ಸಿಟಿ ಅಂತ ಏನೇನೋ ಮಾಡಿಕೊಂಡು ಸುಳ್ಳುಗಳನ್ನು ಹೇಳಿ, ಕಪ್ಪು ಹಣಗಳನ್ನು ಹೇಳಿ ಏನೋ ಬದಲಾವಣೆ ಆಗ್ತದೆ ಅಂತೇಳಿ ನಾವು ಅವ್ರ ಜೊತೆ ಕೈ ಜೋಡಿಸಿದ್ವಿ. ಆದರೆ ಇಂತಹ ವರ್ಸ್ಟ್ ಪ್ರಧಾನಮಂತ್ರಿಯನ್ನು ನಾವು ಆಯ್ಕೆ ಮಾಡಿದ್ರಲ್ಲ ಅಂತ ನಮಗೆ ಪಶ್ಚಾತ್ತಾಪ ಆಗ್ತಾ ಇದೆ. ವ್ಯವಸ್ಥೆ ಬದಲಾವಣೆ ಆಗಬೇಕು. ಬರೀ ಪ್ರಜಾಕೀಯ ಮಾತ್ರ ಅಲ್ಲ, KRS ಪಕ್ಷ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಅದಕ್ಕೂ ಬೆಂಬಲ ಕೊಡಬೇಕು. ಇವತ್ತು ಪ್ರಜಾಕೀಯ ಯಾತಕ್ಕೆ ಮುನ್ನೆಲೆಗೆ ಬಂದಿದೆ? ತಮಿಳುನಾಡಿನಲ್ಲಿ TVK ಪಕ್ಷದ ವಿಜಯ್ ಚಿತ್ರನಟ 2 ವರ್ಷದ ಹಿಂದೆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ತಮಿಳು ಪಕ್ಷ TVKಯನ್ನು ಸ್ಥಾಪನೆ ಮಾಡಿ ಅವರ ಫ್ಯಾನ್ ಬೇಸನ್ನೇ ಬಳಸ್ಕೊಂಡು ಜನರಿಗೆ ಯಾವ ರೀತಿ ಪಕ್ಷದ ವಿಚಾರಗಳನ್ನು ತಲುಪಿಸಬೇಕು ತಲುಪಿಸಿದ್ದಾರೆ. ಫೀಲ್ಡ್ಗೆ ಇಳಿದಿದ್ದಾರೆ, ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಸಹ ಅವರು ಹೋಗಿದ್ದಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವರು ಹೋಗದೇ ಇರೋದಕ್ಕೆ ಅವರ ಮಾಡೆಲನ್ನು ಮಾಡಿ, 3D ಮಾಡೆಲನ್ನು ಮಾಡಿ ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಉಪೇಂದ್ರ ಮತ್ತು ವಿಜಯ್ ಇದ್ದಾರಲ್ಲ, ಇವರಿಬ್ಬರೂ ಸಹ ಒಂದೇ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ವಿಜಯ್ ಇವತ್ತು ಸಕ್ಸಸ್ ಆಗ್ತಾರೆ ಅಂತಂದರೆ, ಯಾರೋ ನಮ್ಮ ಪವನ್ ಕಲ್ಯಾಣ್ ಸಕ್ಸಸ್ ಆಗ್ತಾರೆ ಅಂತಂದರೆ ಉಪೇಂದ್ರ ಯಾಕ್ರಿ ಸಕ್ಸಸ್ ಆಗ್ತಾ ಇಲ್ಲ? 10 ವರ್ಷದಿಂದ ಜನರಿಗೆ ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು. ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ. ನೀವು ಹೇಳ್ತಾ ಇರುವಂತಹ ವಿಚಾರಗಳು ಸತ್ಯ ಇದೆ, ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಏನು?
10 ವರ್ಷದಿಂದ ಫೇಲ್ ಆಗ್ತಾ ಇದ್ದೀನಿ ನಾನು, 10 ವರ್ಷದಿಂದ ನಾನು ಫೇಲ್ ಆಗ್ತಾ ಇದ್ದೀನಿ. ಎಲ್ಲಿ ಫೇಲ್ ಆಗ್ತಾ ಇದ್ದೀನಿ? ಜನರನ್ನು ತಲುಪೋದರಲ್ಲಿ ಫೇಲ್ ಆಗ್ತಾ ಇದ್ದೀನಿ. ಅರೆ, ಈ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಅವ್ರಿಗೆ? 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ, ಗೊತ್ತಿದೆಯಾ? 28 ಲೋಕಸಭೆಗೆ ಸ್ಪರ್ಧೆ ಮಾಡಿಸಿದ್ದಂತಹ ಉಪೇಂದ್ರ 28 100ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಹಾಕ್ಸಿದ್ರು. ಎಷ್ಟು ಮತಗಳು ಬಂತು? ಎಷ್ಟು % ಮತಗಳು ಬಂತು? ನಾನೆಲ್ಲಿ ಫೇಲ್ ಆಗ್ತಾ ಇದ್ದೀನಿ? ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ಲ. ಮಾಡಿದ್ರೆ ಅವರು ಏನಾದರೂ ಮಾತಾಡಿದ್ರೆ ಜನರನ್ನ ಕನ್ಫ್ಯೂಷನ್ ಮಾಡ್ತಾರೆ. ಇವತ್ತು ಕುತ್ಕೊಂಡು ಆ್ಯಪ್ ಬಿಡುಗಡೆ ಮಾಡಿದೆ ಅಂತಾರಲ್ಲ, ವೆಬ್ಸೈಟ್ ಇದೆ, ಆ್ಯಪ್ ಇದೆ, ಹೋಗಿ ನೋಡಿ ಅಂತಾರಲ್ಲ. ಎಷ್ಟು ಜನ ಹೋಗಿ ಆ್ಯಪನ್ನು ನೋಡ್ತಾ ಇದ್ದಾರೆ? ಏಪ್ರಿಲ್ ತಿಂಗಳಲ್ಲಿ ಆ್ಯಪನ್ನು ಮರು ಇನ್ಸ್ಟಾಲ್ ಮಾಡ್ತಾರೆ. ಅವರು ಬದಲಾವಣೆಗೆ ಅಂತೇಳಿ ಇನ್ಸ್ಟಾಲ್ ಮಾಡ್ತಾರೆ. ಬೇರೆ ಯಾವುದೂ ಬದಲಾವಣೆ ಕಾಣಲಿಲ್ಲ. ಮೊದಲು ಏನಿತ್ತು ಅದನ್ನೇ ಇದ್ದಾವೆ. ಅಂದರೆ ಜನರಿಗೆ ಈ ಪಕ್ಷ ಇದೆ, ಇದು ಉಪೇಂದ್ರ ಸಂಸ್ಥಾಪಕ ಅಧ್ಯಕ್ಷ, ಈ ಸಂಸ್ಥಾಪಕ ಅಧ್ಯಕ್ಷ ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಭರವಸೆ ಕೊಡ್ತಾ ಇದ್ದಾರೆ, ಏನೇನು ಮಾಡ್ತಾರೆ. ನಾವು ಕೇಳ್ತಾ ಇರುವಂಥದ್ದು, ಜನರನ್ನು ಕನ್ಫ್ಯೂಷನ್ ಮಾಡಬೇಡಿ, ಮನೆಯಿಂದ ಹೊರಗಡೆ ಬನ್ನಿ. ಈ 2 ಬೈ ಎಲೆಕ್ಷನಲ್ಲಿ ಎಂತಹ ಅವಕಾಶ ಇತ್ತು, ಆ ಅವಕಾಶವನ್ನು ಕೈಯಾರೆ ನೀವೇ ಕಳ್ಕೊಂಡ್ರಿ. ಇವತ್ತು ಜನ ಹೇಳ್ತಾ ಇರೋದೇನಂತಂದರೆ, ಭರವಸೆ ಬೇಕು, ನಂಬಿಕೆ ಬೇಕು. ಇವತ್ತು ವಿಜಯ್ ಆ ನಂಬಿಕೆ ಭರವಸೆಗಳನ್ನು ಕೊಟ್ಟಿರೋದ್ರಿಂದಲೇ ಅವರ ಕೈ ಹಿಡಿದ್ರು. ಆದರೆ ವಿಜಯ್ ಮಾಡಿದ್ದು ಸರಿ ಅಂತೇಳಿ ನಾನು ಒಪ್ಕೊಳ್ಳೋದಿಲ್ಲ. ಒಬ್ಬ ಚಿತ್ರನಟ ರಾಜಕೀಯಕ್ಕೆ ಬಂದಾಗ ರಾಜಕೀಯದ ಬಗ್ಗೆ ವಿಚಾರ ತಿಳ್ಕೊಳ್ಬೇಕಾಗಿತ್ತು, ಆರ್ಥಿಕ ವ್ಯವಸ್ಥೆ ಬಗ್ಗೆ ವಿಷಯ ತಿಳ್ಕೊಳ್ಬೇಕಾಗಿತ್ತು. ಯಾವುದನ್ನೂ ತಿಳ್ಕೊಳ್ಳದೆ ಸಿಕ್ಕಾಪಟ್ಟೆ ಘೋಷಣೆಗಳನ್ನು ಮಾಡಿದ್ದಾರೆ. ಅವರು ಮಾಡಿರುವಂತಹ ಘೋಷಣೆಗಳನ್ನು ಈಡೇರಿಸೋಕ್ಕಾದರೂ ಆಗುತ್ತಾ? ಈ ದೇಶದ ಅರ್ಥವ್ಯವಸ್ಥೆ ಏನಾಗುತ್ತೆ? ಇವತ್ತು ವಿಜಯ್ ಅಭಿಮಾನಿಗಳ ಮೂಲಕ ಇವತ್ತು ಅಧಿಕಾರಕ್ಕೆ ಬಂದಿರ್ಬೋದು, ಆದರೆ ಈ ಉಚಿತ ಘೋಷಣೆಗಳನ್ನು ಮಾಡಿ ಇವತ್ತು ಇಡೀ ದೇಶ ಹಾಳಾಗ್ತಾ ಇರುವಂಥದ್ದು. ಉಪೇಂದ್ರರವರ ಕಾನ್ಸೆಪ್ಟ್ ಚೆನ್ನಾಗಿದೆ, ಆದರೆ ಕೈಗೆ ಬಂದದ್ದು ಬಾಯಿಗೆ ಬರ್ತಾ ಇಲ್ಲ. ನಮಗೆ ನಮ್ಮ ಕನ್ನಡಿಗರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ಅವರ ಅಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ, ಅವರೂ ಸಹ ಅಂಧಭಕ್ತರಾಗಿ ನಮಗೆ ಕಾಣ್ತಾ ಇದ್ದಾರೆ. ಏನಾದರೂ ವಿಚಾರ ಹೇಳಿದಾಗ ಅವರ ವಾಟ್ಸಪ್ ಗ್ರೂಪುಗಳಲ್ಲಿ ಇನ್ನೊಂದರಲ್ಲಿ ವಿಡಿಯೋ ಮೂಲಕ ಹೇಳಿದಾಗ ಇವರೇನೋ ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇರೋದು ಸರಿನೋ ತಪ್ಪೋ, ಇವರಿಗೆ ಮಾತನ್ನು ಕೇಳಿಸ್ಕೊಳ್ಳೋಣ ಅನ್ನೋದಿಲ್ಲ. ಅಲ್ಲಿ ಬಂದು ಅಂಧಭಕ್ತರ ರೀತಿಯಲ್ಲಿ ನಮಗೆ ಬುದ್ಧಿ ಹೇಳ್ತಾರೆ. ನೀವು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ನೀವು ಹೋಗಿ ಕ್ಷೇತ್ರದಲ್ಲಿ ಮಾತಾಡಿದ್ದೀರಾ ಅಂತ. ಎಲ್ಲವನ್ನೂ ನೋಡಿದ್ದೀವಿ ಸ್ವಾಮಿ. ಈ ರಾಜ್ಯದಲ್ಲಿ ಬದಲಾವಣೆ ಬರುತ್ತೆ ಅಂತಂದರೆ ಫಸ್ಟ್ ಖುಷಿ ಪಡುವಂತಹ ಏಕೈಕ ವ್ಯಕ್ತಿ ನಾವು. ಇವತ್ತು ಯಾವ ಮೀಡಿಯಾಗಳು ಉಪೇಂದ್ರರವರು ಗ್ಯಾರಂಟಿ ನ್ಯೂಸು, ಆರ್ ಕನ್ನಡ, ಆ ಚಾನಲ್, ಈ ಚಾನಲಲ್ಲಿ ಕುತ್ಕೊಂಡು ಮಾತಾಡಿಸ್ತಾ ಇದ್ದಾರಲ್ಲ, ಯಾಕೆಂದರೆ ಅದು ಟ್ರೆಂಡು. ನಮ್ಮ ಮೀಡಿಯಾಗಳಿಗೆ ಒಂದು ಟ್ರೆಂಡು. ಇವರು ಎಲೆಕ್ಷನ್ ಬಂದರೆ ಎಲೆಕ್ಷನ್ ಟ್ರೆಂಡ್ ಮಾಡ್ಕೊಳ್ತಾರೆ. ಇರಾನ್ ಮತ್ತು ಅಮೇರಿಕ ಯುದ್ಧ ಆಯ್ತು ಅಂದರೆ ಅದನ್ನು ಟ್ರೆಂಡ್ ಮಾಡ್ಕೊಳ್ತಾರೆ. ಈಗ ಟಿ ವಿ ಕೆ ಪಕ್ಷದ ಟ್ರೆಂಡ್ ಮಾಡ್ಕೊಂಡಿದ್ದಾರೆ. ಈಗ ಪ್ರಜಾಕೀಯದ ಟ್ರೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕುತ್ಕೊಂಡಿದ್ರಲ್ಲ ಆಡಿಯನ್ಸು, ಅಲ್ಲಿ ಕುತ್ಕೊಂಡಿದ್ರಲ್ಲ ಆ್ಯಂಕರ್ಸು, ಗ್ಯಾರಂಟಿ ನ್ಯೂಸು, ರಿಪಬ್ಲಿಕ್ ಕನ್ನಡ, ಇವರೆಲ್ಲ ನಿಂತ್ಕೊಂಡಿದ್ರಲ್ಲ, ಅವ್ರಿಗೇನಾದರೂ ಕೇಳಿದ್ರ ಇವರು ನೀವು ಎಷ್ಟು ಜನ ಪ್ರಜಾಕೀಯವನ್ನು ಫಾಲೋ ಮಾಡ್ತಾ ಇದ್ದೀರಿ ಅಂತೇಳಿ, ಎಷ್ಟು ಜನ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀರಲ್ಲ. ಉಪೇಂದ್ರರವರ ವಿಚಾರಗಳನ್ನು ಇವತ್ತು ಜನರಿಗೆ ತಲುಪಿಸ್ಬೇಕಾಗಿರುವಂಥದ್ದು ಯಾರು? ಮೀಡಿಯಾಗಳು ಕೆಲಸ ಮಾಡ್ತಾ ಇದ್ದಾವ? ಮಾಡೋದಿಲ್ಲ. ಇದೇ ರಂಗನಾಥ್ ಅವರು ಹೇಳ್ತಾರೆ, ನೀವು ಯಾಕೆ ರಾಜಕೀಯಕ್ಕೆ ಬರೋಕ್ಕೆ ಹೋದ್ರಿ, ಯಾಕೆ ನೀವು ಸಿನಿಮಾ ಬಿಟ್ಟು ಬರೋಕ್ಕೆ ಹೋದ್ರಿ ಅಂತ ಒಂದು ಕಡೆ ಕೇಳ್ತಾರೆ. ಅವರ ಕಾರ್ಯಕ್ರಮ ಪಬ್ಲಿಕ್ ಟಿವಿಯ ಕಾರ್ಯಕ್ರಮದಲ್ಲಿ ಕೇಳ್ತಾರೆ. ಇಲ್ಲಿ ಪ್ರಜಾಕೀಯ ಅನ್ನೋದು ಉತ್ತಮ ಕಾನ್ಸೆಪ್ಟ್, ನಾನು ಒಪ್ಕೊಳ್ತೀನಿ. 100ಕ್ಕೆ 100 ಭಾಗ ಉತ್ತಮವಾದಂತಹ ಕಾನ್ಸೆಪ್ಟ್. ಇದು ಆಗಬೇಕು ಅಂತಂದರೆ ಉಪೇಂದ್ರ ಹೇಳ್ತಾರಲ್ಲ, ನಾಳೆ ಬರುತ್ತೆ ಅಂತೇಳಿ 10 ವರ್ಷಗಳನ್ನು ದಾಟಿ ಆಗೋಗಿದೆ ಉಪೇಂದ್ರರವರೇ. ಈ ರೀತಿ ನಾವು ಜನರಿಗೆ ತಲುಪಿಸದೆ, ಈ ರೀತಿ ನಾವು ಚಾನಲಲ್ಲಿ ಕೂತ್ಕೊಂಡ್ವಿ, ನೀವು ವಾಟ್ಸಪ್ಪಲ್ಲಿ ನೋಡ್ಕೊಳ್ಳಿ, ನೀವು ವೆಬ್ಸೈಟಲ್ಲಿ ನೋಡ್ಕೊಳ್ಳಿ, ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಬಂದ್ರಲ್ಲ 10 ವರ್ಷದಿಂದ. ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಪಡೆದಂತಹ ಮತ 521 ಬಾಗಲಕೋಟೆ, 157 ದಾವಣಗೆರೆ ದಕ್ಷಿಣ. ಇಲ್ಲಿ ಗೊತ್ತಾಗ್ತಾ ಇದೆ, ಇಲ್ಲಿ ಪ್ರಜಾಕೀಯ ಪಕ್ಷ ಎಷ್ಟು ಚೆನ್ನಾಗಿ 10 ವರ್ಷಗಳ ಪಕ್ಷ ಕೆಲಸ ಮಾಡ್ತಾ ಇದೆ ಅಂತೇಳಿ. ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾಗಿ ನೀವೇ ತಾನೇ ಹೊಣೆ ಹೊರಬೇಕಾಗಿರುವಂಥದ್ದು. ಒಂದು ದಿವಸ ಬಾಗಲಕೋಟೆಗೆ ಬಂದ್ರ, ಒಂದು ದಿವಸ ದಾವಣಗೆರೆಗೆ ಬಂದ್ರ, ಕೊನೆಯ ಪಕ್ಷ ಪ್ರೆಸ್ ಮೀಟ್ ಮಾಡಿದ್ರ, ಕೊನೆಯ ಪಕ್ಷ ವಿಡಿಯೋ ಹೇಳಿಕೆ ಕೊಟ್ರ. ಇವತ್ತು ದಾವಣಗೆರೆಯಲ್ಲಿ 250ಕ್ಕೂ ಹೆಚ್ಚು ಬೂತ್ಗಳಿತ್ತಲ್ಲ, ಒಂದು ರೌಂಡ್ ಹೊಡೆದಿದ್ದರೆ ನಿಮಗೆ ಒಂದು ಅನುಭವ ಆಗ್ತಿತ್ತಲ್ಲ. ಇದೇ ದಾವಣಗೆರೆ ಜಿಲ್ಲೆಯ ಚನ್ನಗಿರಿನಲ್ಲಿ ಅರೆಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಪ್ರಜಾಕೀಯದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆದ್ದಿದ್ದಾರಲ್ಲ. ಎಷ್ಟು ಜನ ಬಂದು ಈ ಪ್ರಜಾಕೀಯದ ಕಾರ್ಮಿಕರು ಬಂದು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಿರಿ.
ಮಾತಾಡ್ತೀರಿ, ಮೈಕ್ ಸಿಗ್ಬಿಡುತ್ತೆ, ಚಾನಲಲ್ಲಿ ಕರೀತಾರೆ ಅಂತ ಮಾತಾಡ್ತಾ ಇದ್ದೀರಲ್ಲ, ಜನರನ್ನು ಕನ್ಫ್ಯೂಷನ್ ಮಾಡೋದನ್ನು ಫಸ್ಟು ಬಿಡಿ. ನಿಮ್ಮ ಚಿತ್ರಗಳು ಕನ್ಫ್ಯೂಷನ್ ಮಾಡಿಕೊಂಡೆ ಇವತ್ತು ಇದು ಶಿವರಾಜ್ ಕುಮಾರ್ ಅವರ ಓಮ್ ಆಗಿರ್ಬೋದು, ಇಶ್ ಆಗಿರ್ಬೋದು, ಅದು ಎ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, HQ ಆಗಿರ್ಬೋದು, ಸೂಪರ್ ಸ್ಟಾರ್ ಆಗಿರ್ಬೋದು, ಇವೆಲ್ಲವೂ ಸಹ ಕನ್ಫ್ಯೂಷನ್ ಮಾಡ್ಕೊಂಡು ಬಂದಿರುವಂಥ ಚಿತ್ರಗಳು. ಅದೇ ರೀತಿ ರಾಜಕೀಯದಲ್ಲಿ ಮಾಡ್ತೀನಿ, ಪ್ರಜಾಕೀಯದಲ್ಲಿ ಮಾಡ್ತೀನಿ ಅಂತಂದರೆ ಅದು ಯಾರಿಗೂ ಜನರಿಗೆ ತಲುಪೋದಿಲ್ಲ. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟು, ಆದರೆ ಈ ಪ್ರಜಾಕೀಯ ಅಂತ ನೀವೇನು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಲ್ಲ, ಇದು ಜನರಿಗೆ ತಲುಪಬೇಕು ಅಂತಂದರೆ ಯಾರಾದರೂ ಏನಾದರೂ ಹೇಳ್ತಾರೆ ಅಂತಂದರೆ ಅದನ್ನು ಕೇಳುವಂತಹ ಮನಸ್ಥಿತಿಯನ್ನು ರೂಢಿಸ್ಕೊಳ್ಳಿ. ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾಕಂದರೆ ಎಲ್ಲರೂ ಬುದ್ಧಿವಂತರಲ್ಲ. ನೀವು ತಿಳ್ಕೊಂಡಿದ್ದೀರಿ ನಾನು ಹೇಳಿದ್ದೇ ಸರಿ, ನಾನು ಮಾತಾಡ್ತಾ ಇರೋದೇ ಸರಿ ಅಂತೇಳಿ. ಅದೇ ರೀತಿ ಹೋದರೆ ಶತಮಾನಗಳಲ್ಲ, ಈ ಭೂಮಿ ಇರೋವರೆಗೂ ಸಹ ಪ್ರಜಾಕೀಯವನ್ನು ಅಧಿಕಾರಕ್ಕೆ ತರೋಕ್ಕಾಗಲ್ಲ. ಇದು ವಾಸ್ತವ ಸ್ಥಿತಿ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಟ್ರೆಂಡಿಂಗ್ ಇದೆ ಅಂತೇಳಿ ಮೀಡಿಯಾಗಳು ಕರೀತಾ ಇದ್ದಾರೆ. ಅದೇ ಮೀಡಿಯಾಗಳು ಪ್ರಜಾಕೀಯವನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ರೀ? ವಿಚಾರ ಮಾಡಬೇಕಲ್ಲ. ನಾವು ಎಲ್ಲದಕ್ಕೂ ಜೈಕಾರ ಹಾಕ್ತೀವಿ, ಎಲ್ಲದಕ್ಕೂ ಮಾತನಾಡ್ತೀವಿ, ವಾಸ್ತವ ಸ್ಥಿತಿಯನ್ನು ಬಿಟ್ಟು ಮಾತನಾಡ್ತಾ ಇದ್ದೀವಿ. ನಮಗೆ ಆಪ್ಷನ್ ಇಲ್ಲ. ಇದೇ ಭ್ರಷ್ಟ ರಾಜಕೀಯ ಪಕ್ಷಗಳು, ಇದೇ ರಾಜಕೀಯ ಪಕ್ಷಗಳ ನೆಚ್ಕೊಂಡು ಕೂತ್ಕೊಳ್ಬೇಕು. ಬೇರೆ ಬೇರೆ ಪಕ್ಷಗಳು, ಹೌದು KRS ಪಕ್ಷ ಇವತ್ತು ಕೆಲಸ ಮಾಡ್ತಾ ಇದೆ, ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದೆ, ಹೋಗಿ ಆ ಪಕ್ಷಕ್ಕಾದರೂ ಬೆಂಬಲ ಕೊಡ್ತಾ ಇದ್ದಾರೆ ಅವರು? ಅದೂ ಇಲ್ಲ. ಇದು ವಾಸ್ತವ ಸ್ಥಿತಿ ಸ್ನೇಹಿತರೆ. ನಾವು ಸುಮ್ಮನೆ ಏನೋ ಮಾತಾಡ್ತೀವಿ, ಏನೋ ಮಾಡ್ತೀವಿ ಅನ್ನೋದಲ್ಲ. ಆದರೆ ಮಾತನಾಡಲಿಕ್ಕೆ ಮುಂಚೆ ನಾವೇನು ಮಾತಾಡ್ತಾ ಇದ್ದೀವಿ, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.